ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ ಬಾರಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ಬಿಜೆಪಿ ಪಕ್ಷದಿಂದ BN ಬಚ್ಚೇಗೌಡರು ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ ಹಾಗೂ JDS ಮೈತ್ರಿ ಪಕ್ಷದಿಂದ ಎಂ ವೀರಪ್ಪ ಮೊಯ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಂದ್ರೆ 2014ರಲ್ಲಿ ಏನು ಸ್ಪರ್ಧೆ ಮಾಡಿದ್ರು BN ಬಚ್ಚೇಗೌಡರು ಅಲ್ಪ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರು. ಆದ್ರೆ ಈ ಬಾರಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಯಾವ ರೀತಿ ಒಲವಿದೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಯಾವ ರೀತಿ ಒಲವಿದೆ ಅನ್ನೋದಕ್ಕೆ ಮಾತನಾಡ್ಸೋಣ. ಈಗ ನಾವು ಹೊಸಕೋಟೆಯ ಉಪ್ಪರಳ್ಳಿ ಗ್ರಾಮದ ತೋಟದಲ್ಲಿ ಇದ್ದೀವಿ. ಇಲ್ಲಿ ಯಾವ ರೀತಿ ರೈತರು ಅವರ ಭಾವನೆ ಏನಿದೆ, ಅವರು ಯಾರಿಗೆ ಈ ಸತಿ ವೋಟ್ ಅನ್ನ ಹಾಕ್ತಾರೆ ಅನ್ನೋದನ್ನ ಬನ್ನಿ ಕೇಳೋಣ. ಈ ಸರಿ ಅಂದ್ರೆ ಕಾಂಗ್ರೆಸ್ ನಿಂದ ವೀರಪ್ಪ ಮೊಯ್ಲಿ ಅವರು ಮತ್ತೆ ಬಿಜೆಪಿಯಿಂದ BN ಬಚ್ಚೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಆಗಿದೆ, ತಾವು ಯಾರಿಗೆ ವೋಟ್ ಹಾಕ್ಬೇಕಂತ ಅನ್ಕೊಂಡಿದ್ರಿ ಸರಿ? ವೀರಪ್ಪ ಮೊಯ್ಲಿ ಅವರು ಕಳೆದ 10 ವರ್ಷಗಳಿಂದ ಏನು 2 ಬಾರಿ ಗೆದ್ದಿದ್ರೆ ಅವರು ಏನು ಒಳ್ಳೆ ಕೆಲಸಗಳು ಮಾಡಿಲ್ಲ. ಈಗ ಬಿಜೆಪಿ ಬಚ್ಚೇಗೌಡರಿಂದ ಗೆಲ್ಲಿಸ್ಬೇಕು ಅನ್ನೋದು. ಹಾಗೆ ಮತ್ತೊಬ್ರು ಇದ್ದಾರೆ. ಅಮ್ಮ, ಈಗ ನೀವು ಯಾರಿಗೆ ಈ ಸರಿ ವೋಟ್ ಹಾಕ್ಬೇಕಂತ ಅಂತ ಇದ್ದೀರಾ? ಅವತ್ತಿನಿಂದ ಬಿಜೆಪಿಗೆ ಹಾಕೋದು, ಇವತ್ತು ಬಿಜೆಪಿಗೆ ಹಾಕೋದು. ನಾವು ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಲ್ಲ. ಅಂದ್ರೆ ನೀವು ಬಿಜೆಪಿ ಅವರ? ನಾವು ಬಿಜೆಪಿ ಅವರು. ಅಂದ್ರೆ ಈಗ MTB ನಾಗರಾಜ್ ಅವರು ಕಳೆದ 2 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಏನ್ ಕೆಲಸಗಳು ಮಾಡಿದ್ದಾರೆ? ಏನು ಕೆಲಸ ಮಾಡಿಲ್ಲ ಊರಲ್ಲಿ. ಏನು ಅನುಕೂಲನೂ ಇಲ್ಲ. ಬಚ್ಚೇಗೌಡರು ಬಂದಿದ್ರೆ ನಮ್ಮೂರಲ್ಲಿ ಸ್ವಲ್ಪ ಮಾಡೋರು. ಅವರು ಬರಿಲ್ಲಲ್ಲ ಈ ಸತಿ, ಅದಕ್ಕ ಏನು ಮಾಡಿಲ್ಲ ಅವರು. ಈಗ ವ್ಯಕ್ತಿಗತವಾಗಿ ನೋಡಕ್ ಹೋದ್ರೆ ಈಗ ನಿಮ್ ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕಾಗಿತ್ತು? ಈಗ ನೀವು ರೈತರು, ಈಗ ನಿಮ್ಮ ತೋಟಗಳು ಇದೆ, ನಿಮ್ಮ ರೈತರಿಗೆ ಏನ್ ಕೆಲಸಗಳು ಮಾಡ್ಕೊಡ್ಬೇಕಾಗಿತ್ತು, ಏನ್ ಆಗ್ಬೇಕಾಗಿದೆ? ನೀರಾವರಿ ಬೇಕು ನಮ್ಗ. ಇನ್ನೇನು ನೀರಾವರಿ ಬೇಕು, ಇನ್ನೇನು ಬೇಡ ನಮ್ಗ. ಹಾಗೆ ಮತ್ತೊಬ್ರು ಇದ್ದಾರೆ, ಬನ್ನಿ ಕೇಳೋಣ ಏನ್ ಹೇಳ್ತಾರೆ. ನೀವು ಯಾರಿಗೆ ವೋಟ್ ಹಾಕ್ಬೇಕಂತಿದ್ದೀರಾ ಈ ಸರಿ? ಏನ್ ನಾವ್ ಅವಾಗ್ಲಿಂದಾನು ಬಿಜೆಪಿ ಎಲ್ಲ ಇರೋದು, ನಾವು ಬಚ್ಚೇಗೌಡರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರಂದ್ರೆ ಸ್ವಲ್ಪ ನಾವು ಚಿಕ್ಕ ಮಕ್ಳಿಂದಾನು ನೋಡಿರೋ ರೀತಿಯಲ್ಲಿ ಅವರು ಸ್ವಲ್ಪ ಕಾರ್ಯಗಳೆಲ್ಲ ಮಾಡ್ತಾ ಇದಾರೆ. ವೀರಪ್ಪ ಮೊಯ್ಲಿ ಏನು ಅಷ್ಟು ಇದರಿಂದ ನಾವು ನೋಡ್ಲಿಲ್ಲ. ಬಿಜೆಪಿ ಅವ್ರಿಗೆ ನಾವು ವೋಟ್. ನೀವು ಯಾರಿಗಮ್ಮ? ನಾವು ಅಷ್ಟೇ ಬಿಜೆಪಿಗೆ. ಏನಕ್ಕೆ ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬೇಕು? ಬಿಜೆಪಿಗೆ ಅಂದ್ರೆ ಅವ್ರು ಸ್ವಲ್ಪ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಜನಗಳಿಗೆ ಸ್ವಲ್ಪ, ಅದರಿಂದ ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ. ಒಟ್ಟಲ್ಲಿ ಏನಂತಂದ್ರೆ ಸಾಕಷ್ಟು ಅಂದ್ರೆ ಇಲ್ಲಿನ ಅಂದ್ರೆ ನಾವು ತೋಟದಲ್ಲಿ ಬಂದು ಇಲ್ಲಿನ ರೈತರನ್ನ ಮಾತಾಡ್ಸಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಈಗ ಬಿಜೆಪಿಗೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ಅಂದ್ರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಂದ್ರೆ ಇಬ್ಬರ ಅಂದ್ರೆ ಸಮಬಲ ಇದ್ದಾರೆ. ಹಾಗಾಗಿ ಸಾಕಷ್ಟು ಅಂದ್ರೆ ಅವರು ಫಾಲೋವರ್ಸ್ ಗಳು ಕೂಡ ಸಾಕಷ್ಟು ಕ್ಷೇತ್ರದಲ್ಲಿ ಇದ್ದಾರೆ. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ BN ಬಚ್ಚೇಗೌಡರಿಗೆ ಸಾಕಷ್ಟು ಒಲವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿನ ರೈತರು ಹೇಳ್ತಾ ಇರ್ತಕ್ಕಂಥ ಮಾತು. ಯಾಕೆಂತಂದ್ರೆ ಕಳೆದ ಸಾಕಷ್ಟು ವರ್ಷಗಳಿಂದ ಕೂಡ ನಾವು ಬಿಜೆಪಿಯನ್ನೇ ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ MTB ನಾಗರಾಜ್ ಫಾಲೋವರ್ಸ್ ಕೂಡ ನಾವು ಕಾಂಗ್ರೆಸ್ ನ ಬೆಂಬಲಿಸ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಈ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನಿಂದಾನೇ ಕೂಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನಂದೀಶ್ ಮಲೆನಹಳ್ಳಿ, ಸುವರ್ಣ ನ್ಯೂಸ್, ಹೊಸಕೋಟೆ.